ಇವತ್ತು ಇನ್ನೊಂದು ಗಿಡದ ಮುಂದೆ ನಿಂತ್ಕೊಂಡು ನಾವು ಮಾತಾಡ್ತಿದೀವಿ. ಅದು ಯಾವ ಗಿಡ ಅಂತ ಹೇಳಿದ್ರೆ ನಮ್ಮ ಬೆನ್ನಿಂದ ಇರ್ತಕ್ಕಂಥದ್ದು ತಮ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ಹೇಡ್ಲಿಕಾಯಿ ಅಂತ ಹೇಳ್ತಾರೆ. ಆ ಹೇಡ್ಲಿಕಾಯಿ ಗಿಡದಿಂದ ನಾವು ನಿಂತ್ಕೊಂಡು ಮಾತಾಡಿರ್ತಕ್ಕಂಥದ್ದು ಈ ಏನಕ್ಕೋಸ್ಕರ ಉಪಯೋಗ ಆಗುತ್ತೆ ಗುರುಗಳೇ ಹೇರಳಿಕಾಯಿ ಅಂತ ಹೇಳಿದ್ರೆ, ಕೆಲವರು ನೋಡಿ ಇದ್ದಕ್ಕಿದ್ದಾಗೆ ಲೋ ಬಿ ಪಿ ಆಗ್ಬಿಡುತ್ತೆ, ತಲೆ ಸುತ್ತು ಸುಮ್ನೆ ಆದ್ರೆ ಎಲ್ಲಂದ್ರಲ್ಲಿ ಬೀಳ್ತಿರ್ತಾರೆ. ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಅಂತಾನೆ ಹೇಳ್ಬೋದು ನಾವು, ಔಷಧಿ ಮೂಲಿಕೆ ಅಂತಾನು ಕೂಡ ಹೇಳ್ಬೋದು ಈ ಹೇರಳಿಕಾಯಿ ಉಪಯೋಗಿಸೋದ್ರಿಂದ ಮತ್ತೆ ಇನ್ನೂ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ನಾವು ಇವತ್ತು ಇಷ್ಟಪಡ್ತೀರಿ. ಏನೇನಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಪಿತ್ತ, ಗ್ಯಾಸ್ಟ್ರಿಕ್ ಅಂತ ಏನ್ ಹೇಳ್ತಾರೋ, ಪಿತ್ತ ಅಂತಕ್ಕೆ ಅಂತ ಹೇಳೋ ಅದು ತುಂಬಾ ಹತೋಟಿಗೆ ಬರ್ತಕ್ಕಂಥದ್ದು, ಶಮನಾಗಿ ಹೋಗ್ತಕ್ಕಂಥದ್ದು. ಇವತ್ತು ನಾವು ಆಮ್ಲ ಪಿತ್ತ ಅಂತ ಹೇಳ್ತಾರೆ, ಒಂದು ಇಂಗ್ಲಿಷ್ ಹೈಪಾರ್ ಗ್ಯಾಸ್ಟ್ರಿಕ್ ಅಂತಾನು ಕೂಡ ಹೇಳ್ತಾರೆ. ಆಮ್ಲ ಪಿತ್ತ ಆದಾಗ ಸುಮ್ನೆ ವಾಂತಿ ಆಗ್ತಿರುತ್ತೆ, ಬಾಯೆಲ್ಲ ಹುಳಿ ಆಗ್ತಿರುತ್ತೆ, ಸಡನ್ ಆಗಿ ವಾಂತಿ ಆಗ್ಬಿಡುತ್ತೆ. ವಾಂತಿ ಆದ್ಮೇಲೆ ಅಲ್ಲೆಲ್ಲ ಜುಮ್ ಅಂತಕ್ಕಂಥದ್ದು, ಬಾಯೆಲ್ಲ ಹುಳಿ ಆಗ್ತಕ್ಕಂಥದ್ದು, ತಲೆ ಸುತ್ತು, ಅದನ್ನ ನಾವು ಪಿತ್ತ ಅಂತ ಹೇಳ್ತೀವಿ, ಆಮ್ಲ ಪಿತ್ತ ಅಂತಾನು ಕೂಡ ಹೇಳ್ತಿರ್ತೀರಿ. ಅದು ಸಂಪೂರ್ಣವಾಗಿ ತೊಲಗಿ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ನೆನಪು ಬರ್ತಕ್ಕಂಥದ್ದೇ ಏರ್ಲಿಕಾಯಿ. ಯಾವ್ದನ್ನ ನೆನಪು ಮಾಡ್ಕೊಬೇಕು ಅಂತ ಹೇಳಿದ್ರೆ ಏರಳಿಕಾಯಿನ ನೆನಪು ಮಾಡ್ಕೊಬೇಕು. ನೋಡಿ, ಈ ಗಿಡದ ಒಂದು ಕಾಯಿಯನ್ನ ತಗೋಬೇಕು, ಹಣ್ಣಾಗಿರ್ತಕ್ಕಂಥ ಕಾಯಿ. ಅದು ಯಾವ ರೀತಿ ಆಕಾರ ಇರುತ್ತೆ ನೋಡೋದಕ್ಕೆ ಅಂತ ಹೇಳಿದ್ರೆ, ಮೋಸಂಬಿ ಹಣ್ಣಿನ ತರ ಇರುತ್ತೆ. ಹಣ್ಣಾದಾಗ ಹಣ್ಣನ್ನು ತಗೊಂಡು ಆ ರಸವನ್ನ ಸಂಪೂರ್ಣವಾಗಿ ಒಂದು ಗ್ಲಾಸ್ಗೆ ಹಾಕಿ ಹಿಂಡ್ಕೊಂಡು, ಈ ರಸ, ಏರಳಿಕಾಯಿ ರಸ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಜಜ್ಜಿರ್ತಕ್ಕಂಥ ಮೆಣಸುಕಾಳಿನ ಪುಡಿ ಅದೆಲ್ಲದನ್ನು ಬಿಟ್ಕೊಂಡು ಅದಕ್ಕೆ ಎಷ್ಟು ಸ್ವಲ್ಪ ಪ್ರಮಾಣದಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸಂಪೂರ್ಣ ಆಮ್ಲ ಪಿತ್ತ ನಾಶವಾಗಿ ಹೋಗ್ತದೆ. ಕೆಲವರಿಗೆ ಇನ್ನು ಹೆಚ್ಚಾಗಿ ತುಂಬಾ ಜಾಸ್ತಿ ಇರ್ತಕ್ಕಂಥ ಪಿತ್ತದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕುಡಿದು ಒಂದು 5 ರಿಂದ 10 ನಿಮಿಷಕ್ಕೆ ವಾಂತಿ ಆಗ್ತಕ್ಕಂಥ ಸಾಧ್ಯತೆನೂ ಕೂಡ ಇರುತ್ತೆ. ಆ ರೀತಿ ವಾಂತಿ ಆದಾಗ ಏನಪ್ಪಾ ಮಾಡ್ಬೇಕು ನೀವುಗಳಂತ ಹೇಳಿದ್ರೆ, ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಬಾಯಿಗೆ ಕೈ ಹಾಕಿ, ಅಂದ್ರೆ ಕಿರ್ನಾಲ್ಗೆ ಅಂತ ಹೇಳ್ತೀವಿ ನಾವು, ಆ ಕಿರ್ನಾಲ್ಗೆ ಕೈ ಹಾಕಿ ಸಂಪೂರ್ಣ ವಾಂತಿ ಮಾಡೋದ್ರಿಂದ ಆ ಪಿತ್ತದ ವಾಂತಿ ಅಂತ ನಾವು ಹೇಳ್ತೀವಿ. ಆಯುರ್ವೇದಿಕ್ ಪದ್ಧತಿಯಲ್ಲಿ ಒಂದು ಪಿತ್ತ ವಾಂತಿ ಅಂತ ಹೇಳ್ತೀರಿ. ಆ ಪಿತ್ತದ ನೀರು ಅಂತ ಹೇಳ್ತೀರಿ, ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಪಿತ್ತದ ನೀರು ಅಂತ ಏನಿರುತ್ತೋ ಆ ಪಿತ್ತದ ನೀರು ಸಂಪೂರ್ಣ ಹೊರಗಡೆ ಬಂದ್ಬಿಡುತ್ತೆ. ಪಿತ್ತ ಅಂತಕ್ಕಂಥದ್ದು, ಆಮ್ಲ ಪಿತ್ತ ಅಂತಕ್ಕಂಥದ್ದು ಮತ್ತೆ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಏನಿದೆಯೋ ಸಂಪೂರ್ಣ ತೊಲಗಿ ಹೊಟ್ಟೋಗ್ತದೆ ಈ ಏರಳಿಕಾಯಿಂದ. ಇದನ್ನೊಂದು ಉಪಾಯ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಲೋ ಬಿ ಪಿ ಅಂತ ಹೇಳಿದ್ರಿ ನಾವು ಆವಾಗ್ಲೇ ಮೊದಲನೇದಾಗಿ ಮಾತಾಡ್ಬೇಕಿದ್ರೆ. ಈ ಲೋ ಬಿ ಪಿ ಹತೋಟಿಗೆ ಬರ್ಬೇಕಪ್ಪ ಅಂತ ಏನಂತ ಹೇಳಿದ್ರೆ, ಇದರಿಂದ ಉಪ್ಪಿನಕಾಯಿ ಮಾಡ್ಕೊಂಡು ಅದನ್ನ ಪ್ರತಿನಿತ್ಯ ಒಂದೊಂದು ಹೋಳನ್ನ ಉಪಯೋಗಿಸ್ತಾ ಬಂದ್ರೆ ಲೋ ಬಿ ಪಿ ಅಂತ ಪೂರ್ಣ ನಶ ಹೋಗ್ತದೆ. ಮತ್ತೆ ಹೊಟ್ಟೆನೂ ಕೂಡ ಶುದ್ಧವಾಗ್ತಕ್ಕಂಥದ್ದು ಏರ್ಲಿಕಾಯಿ. ಇವತ್ತು ಇದನ್ನ ನಿಮ್ಗೆ ಪರಿಚಯ ಮಾಡಿಸ್ತಿದೀವಿ, ತಾವುಗಳೆಲ್ಲ ನೋಡ್ಕೊಂಡು ಈ ಔಷಧಿ ಉಪಯೋಗಗಳನ್ನ ಪಡ್ಕೊಡಿ ಅಂತ ಹೇಳ್ತಾ ಇದೀವಿ. ಇಷ್ಟನ್ನ ಹೇಳ್ತಾ ಮಾತನ್ನ ಮುಗಿಸ್ತಾ ಇದೀವಿ.